ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ. ಧರ್ಮಗುರು ಬಸವಣ್ಣನವರನ್ನ ಋನ್ಮಂದಿರದಲ್ಲಿ ಸ್ಮರಿಸಿ ಬಸವ ಸಂಸ್ಕೃತಿ ಅಭಿಯಾನದ ಚಾಮರಾಜನಗರದಲ್ಲಿ ನಡೆದಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಪೂಜ್ಯರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ, ಮಾಧ್ಯಮದವರಲ್ಲಿ ಹಾಗೂ ನೆರೆದಿರ್ತಕ್ಕಂಥ ಎಲ್ಲರಲ್ಲಿ ಭಕ್ತಿಯ ಶರಣಾರ್ಥಿಗಳು. ನಮ್ಗೆ ಚಪ್ಪಾಳೆ ಬೇಡ, ನಾನು ಶರಣಾರ್ಥಿ ಅಂತ ಹೇಳ್ತೀನಿ. ಎಲ್ಲರೂ ಶರಣಾರ್ಥಿ. ಇದೇ ಲಿಂಗಾಯತ ಧರ್ಮದ ಸಂಸ್ಕೃತಿ. ಶರಣಾರ್ಥಿ ಕೇಳಿಸ್ತಾ ಇಲ್ಲ. ಶರಣಾರ್ಥಿ. ಒಂದ್ಸಲ ಜಯಘೋಷ ಮಾಡೋಣ ಎಲ್ಲರಿಗೂ. ಈ ನೆಲದಲ್ಲಿ ಬಸವ ಧರ್ಮವನ್ನು ಪುನರುತ್ಥಾನ ಮಾಡಿರ್ತಕ್ಕಂಥ ಮಲೆ ಮಹದೇಶ್ವರರನ್ನ ಕುರಿತು ಒಂದು ಜಯಘೋಷವನ್ನು ಮಾಡೋಣ. 6 ಮಲೆ 7 ಮಲೆ 77 ಮಲೆ ತಪ್ಪದೆ ನಾಟ್ಯವಾಡದಂತ ನಮ್ಮಪ್ಪ ಮಾಯ್ಕಾರ್ ಮಾದಪ್ಪನಿಗೆ ಒಂದು ಸಲ. ಸಾಕಾಗ್ಲಿಲ್ಲ ನನಗೆ. 6 ಮಲೆ 7 ಮಲೆ 77 ಮಲೆ ತಪ್ಪದೆ ನಾಟ್ಯವಾಡದಂತ ನಮ್ಮಪ್ಪ ಮಾಯ್ಕಾರ್ ಮಾದಪ್ಪನಿಗೆ ಒಂದು ಸಲ. ಗುರುಮಲ್ಲೇಶ್ವರರಿಗೂ ಹೇಳೋಣ. ಮಹಾದಾಸೋಹಿ ಗುರುಮಲ್ಲೇಶ್ವರರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮಕ್ಕೆ. ನೋಡಿ, ಸೂರ್ಯ ಬಂದ. ಇಲ್ಲಿ ಸಮಯ ಇಲ್ಲ. ಸಮಯಕ್ಕೆ ಬಹಳ ಗಮನ ಕೊಟ್ಟು ಈ ವೇದಿಕೆಯನ್ನು ನಾವು ಮಾಡ್ತೇವೆ. ನಮ್ಮ ಸಮಯವನ್ನು ನಾವು ಅಭಿಯಾನದಲ್ಲಿ ಏನು ರೂಪಿಸ್ಕೊಂಡಿದ್ದೇವೆ ಅದನ್ನು ಮೀರಿ ನಾವು ಯಾರೂ ಮಾತನಾಡೋದಿಲ್ಲ. ಬಹಳ ಬೀದರ್ನ ನಂತರ ಎಲ್ಲ ಕಡೆಯಲ್ಲಿ ನಡೆದುಕೊಂಡು ಬಂತಿದ್ದೆವು. ಬಾಗೇವಾಡಿಯಿಂದ ಪ್ರಾರಂಭ ಆಗಿ ಚಾಮರಾಜನಗರದಲ್ಲಿ ಇದಕ್ಕೆ ಒಂದು ಸಂಪೂರ್ಣವಾದಂಥ ಲಿಂಗಾಯತ ಧರ್ಮಕ್ಕೆ ಜಯ ಸಿಕ್ಕಿದೆ ಅನ್ನತಕ್ಕಂಥ ಒಂದು ನಾವು ವಿಚಾರವನ್ನು ಇಲ್ಲಿ ನಾವು ತಾವೆಲ್ಲರೂ ಸಹ ಈ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಸ್ವಾಮಿಗಳಾಗಲಿ, ನೀವಾಗಲಿ, ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ವಕೀಲರಾಗಲಿ, ರಾಜಕಾರಣಿಗಳಾಗಲಿ, ಇದು ಲಿಂಗಾಯತ ಧರ್ಮದ ಭವಿಷ್ಯದ ಒಂದು ಅಪರೂಪವಾದ ವೇದಿಕೆ. ಇದು ಈ ವೇದಿಕೆಯನ್ನ ಯಾವುದೋ ಒಂದು ಮನರಂಜನೆಗಾಗಿ, ಸಂತೋಷಕ್ಕಾಗಿ ಬಳಸೋದಲ್ಲ, ಅಭಿಮಾನಕ್ಕಾಗಿ ಬಳಸೋದಲ್ಲ, ಅನುಭವಕ್ಕಾಗಿ ಬಳಸಬೇಕು. ಎಲ್ಲಿವರೆಗೆ ಅಭಿಮಾನ ಇರ್ತದೆ ಅದಷ್ಟೇ. ಇನ್ನೊಂದು ಅರ್ಧ ಗಂಟೆಯಲ್ಲಿ 10 ನಿಮಿಷದಲ್ಲಿ ಜಯಂತಿ ಹೊರಟೋಗ್ಬಿಡ್ತೀವಿ. ಆದರೆ ಅನುಭವದಿಂದ ಈ ಲಿಂಗಾಯತ ಧರ್ಮವನ್ನು ನಾವು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಇದೆ. ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಶ್ರಮ ನೀವು ಅರ್ಥ ಮಾಡ್ಕೊಳ್ಬೇಕು. ಇಷ್ಟೊತ್ತು ವಕೀಲರು ಮಾತನಾಡಿದ್ರು. ನಮ್ಮ ಎಲ್ಲ ಅಭಿಯಾನದ ಅತಿ ಅದ್ಭುತವಾದಂತಹ ಒಂದು ಕೊನೆಯ ನಿರ್ಧಾರದ ಮಾತುಗಳನ್ನು ನಾವು ಚಾಮರಾಜನಗರದಲ್ಲಿ ಕೇಳಿದ್ದೇವೆ ಅನ್ನತಕ್ಕಂಥದ್ದನ್ನು ನಾನು ಸಾಕ್ಷೀಭೂತವಾಗಿ ಹೇಳಲಿಕ್ಕೆ ನಿರ್ಧಾರ ಇದ್ದೇನೆ. ಆದರೆ ಶೂದ್ರ ಅನ್ನತಕ್ಕಂಥ ಶಬ್ದದ ಬಗ್ಗೆ ನಾವು ಸರಿಯಾಗಿ ಗಮನ ಇಡಬೇಕು. ಶೂದ್ರರು ಯಾರು? ದಯಮಾಡಿ ನೀವು ಈ ಕಡೆ ಬರಬೇಕು. ಶೂದ್ರರು ಯಾರು? ಈ ದೇಶದಲ್ಲಿ ಗಂಟೆ ಬಾರಿಸುವವನಿಗೆ ಅನ್ನ ಕೊಡುವಂತ ದುಡಿಯುವ ವರ್ಗವೆಲ್ಲವೂ ಶೂದ್ರರು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು ನಾವು. ಶೂದ್ರ ಅಂತ ಹೇಳಿದ್ರೆ ಕೊನೆಯ ಹಂತ ಅಲ್ಲ ಅದು. ಈ ದೇಶದಲ್ಲಿ ಎಲ್ಲರೂ ದುಡಿಯುವಂತ ವರ್ಗ ಇದೆ. ಕೆಳವರ್ಗದವರು, ಕುಟ್ಟುವವರು, ಬೀಸುವವರು, ದೋಣಿ ಹಾಯಿಸುವವರು, ಹೊಲದಲ್ಲಿ ನೇಗಿಲೆಯನ್ನು ಹೂಡುವವರು, ಕಸ ಗುಡಿಸುವವರು, ಬಟ್ಟೆ ಒಗೆಯುವವರು, ಎಲ್ಲ ವರ್ಗದವರನ್ನ ಒಳಗೊಂಡಿರ್ತಕ್ಕಂತಹ ವ್ಯವಸ್ಥೆಯದು ಶೂದ್ರ ವರ್ಗ. ಇಂತಹ ಈ ಶೂದ್ರ ವರ್ಗಕ್ಕೆ ದೇವರು ಇಲ್ಲ, ಧರ್ಮವೂ ಇಲ್ಲ, ಮಾತನಾಡಿಸುವವರು ಮೊದಲೇ ಇಲ್ಲ. ನಮ್ಮನ್ನು ಮಾತನಾಡಿಸುವವರೇ ಇಲ್ಲ, ದೇವರು ಇಲ್ಲ, ಧರ್ಮನೂ ಇಲ್ಲ ನಮಗೆ.
ಹಾಗಾದ್ರೆ ಬಹಳ ಜನರಿಗೆ ಒಂದು ಪ್ರಶ್ನೆ ಇದೆ, ಬಸವಣ್ಣನವರ ಪೂರ್ವದಲ್ಲಿ ಈ ಧರ್ಮ ಇರಲಿಲ್ವೇ? ಬಸವಣ್ಣನವರ ಪೂರ್ವದಲ್ಲಿ ಈ ಧರ್ಮ ಇದ್ದಿದ್ರೆ ಬಸವಣ್ಣನವರು ಶೈವ ಕುಲದ ಕಮ್ಯ ಕುಲದ ಬ್ರಾಹ್ಮಣ ಮನೆತನವನ್ನು ಬಿಟ್ಟು ಬಂದು ಮೇಲ್ವರ್ಗದವರಿದ್ರಲ್ಲ, ಹಾಗಾದ್ರೆ ಈ ದೇಶದ ಚಾತುರ್ವರ್ಣದ ವ್ಯವಸ್ಥೆ ಧರ್ಮದಲ್ಲಿ ಅವರು ಇರ್ಬೋದಿತ್ತಲ್ಲ, ಆ ಧರ್ಮವನ್ನೇ ಅವರು ಬೆಳೆಸಬಹುದಿತ್ತಲ್ಲ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ಧರ್ಮ ಅನ್ನತಕ್ಕಂಥದ್ದು ಕೇವಲ ಮಡಿವಂತಿಕೆ ಮತ್ತು ಸಂಪ್ರದಾಯದ ಭೂಸುರರ ಕೈಯಲ್ಲಿ ಇತ್ತು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ. ಯಾರಿಗಿತ್ತು ಈ ಧರ್ಮ? ನಮ್ಮನ್ನು ಎಲ್ಲಿ ಒಳಗಡೆ ಬಿಟ್ಕೊಳ್ತಿದ್ರು? ನಮ್ಮನ್ನು ಯಾರು ಒಳಗಡೆ ಸೇರಿಸ್ಕೊಳ್ತಾ ಇದ್ರು? ನಮ್ಮನ್ನು ಯಾರು ಮಾತನಾಡಿಸ್ತಾ ಇದ್ರು? ಇದನ್ನು ಗಮನಿಸಬೇಕು ನೀವೆಲ್ಲರೂ ಇಲ್ಲಿ ಕುಳಿತವರು. ನೀವು ಜಾತಿ ಅಭಿಮಾನದಿಂದ ಲಿಂಗಾಯಿತು ಅಂತ ಹೇಳಿದ್ರೆ ನೀವು ಯಾವತ್ತೂ ಸಹ ಮಡಿವಂತಿಕೆ ಇನ್ನೊಂದು ಪ್ಲಸ್ ಬ್ರಾಹ್ಮಣರಾಗ್ತೀರಿ ನೀವು ಅಷ್ಟೇ. ಇನ್ನು ಅದಕ್ಕಿಂತ ಇನ್ನೇನಾಗೋದಿಲ್ಲ, ಅದಕ್ಕಿಂತ ಇನ್ನೇನಾಗೋದಿಲ್ಲ. ನೀವು ಸರಿಯಾದ ಇತಿಹಾಸದ ಪ್ರಜ್ಞೆಯನ್ನು ನೋಡಿಬಿಟ್ರೆ ಬಸವಣ್ಣ ಈ ಸಮಾಜದೊಳಗಡೆ, ಈ ರಾಷ್ಟ್ರದೊಳಗಡೆ 9.90% ನಾವೆಲ್ಲರೂ ಶೂದ್ರರೇ, ಕೆಳವರ್ಗದ ಶ್ರಮಿಕರೇ ನಾವೆಲ್ಲರೂ. ಕೆಳವರ್ಗದಲ್ಲಿ ದುಡಿಯತಕ್ಕಂಥವರೇ ನಾವು, ಕೆಳವರ್ಗದ ಅಸ್ಪೃಶ್ಯರೇ ನಾವೆಲ್ಲರೂ. ನಮ್ಮನ್ನೆಲ್ಲರನ್ನ ಮಾತನಾಡಿಸುವವರಿರಲಿಲ್ಲ, ನಮ್ಮನ್ನು ಕೇಳುವವರಿರಲಿಲ್ಲ. ಧರ್ಮ ಇದ್ದಿದೆ ಕೇವಲ ಭೂಸುರರಾಗಿರ್ತಕ್ಕಂತಹ ಬ್ರಾಹ್ಮಣರಿಗೆ ಮಾತ್ರ ಧರ್ಮ ಇತ್ತು. ರಾಜ್ಯವನ್ನು ಆಳತಕ್ಕಂಥ ರಾಜನಿಗೆ ನೀನೇ ಪ್ರತ್ಯಕ್ಷತಾ ದೇವತಾ ಅಂತೇಳಿ ಅವನಲ್ಲಿರುವ ಸಂಪತ್ತನ್ನು ಬಳಸಿಕೊಂಡು ಅವರು ಬದುಕ್ತಾ ಇದ್ರು. ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕ್ಷತ್ರಿಯರು ಕೊಡ್ತಾ ಇದ್ರು, ವೈಶ್ಯರು ಒಪ್ಪಿಸ್ತಾ ಇದ್ರು. ಶೂದ್ರರು ನಾವು ದುಡಿದು ಅವರಿಗೆ ಎಲ್ಲರಿಗೆ ಹಣ ಸಂಪತ್ತುಗಳನ್ನು ಕೊಟ್ಟು ದೇವರು ಧರ್ಮ ಇಲ್ಲದೆ ಬೀದಿಯಲ್ಲಿ ಬರಲಾರದೆ ಮೂಲೆಯ ಗುಂಪಿನಲ್ಲಿ ಕುಳಿತವರು ನಾವೆಲ್ಲರೂ. ಯಾವುದೋ ಒಂದು ಮೂಲೆಯಲ್ಲಿ ಕುಳಿತವರು ನಾವು. ಈ ಮೂಲೆಯಲ್ಲಿ ಕುಳಿತಂತಹ ಸಮುದಾಯವನ್ನ ಬಸವಣ್ಣ ಈ ದೇಶವನ್ನ ಉಳಿಸಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಇವತ್ತಲ್ಲ ನಾಳೆ ಬೇರೆ ಧರ್ಮಗಳು ಈ ರಾಷ್ಟ್ರದೊಳಗಡೆ ಪ್ರವೇಶ ಮಾಡಿದ್ರೆ 99% ಜನರಿಗೆ ಗುಡಿ ಒಳಗಡೆ ಪ್ರವೇಶವಿಲ್ಲ, ಧರ್ಮ ಇಲ್ಲ, ದೇವರು ಇರಲ್ಲ, ಅವರು ಹೊರಗಡೆ ಬರುವಾಗಿಲ್ಲ ಅನ್ನತಕ್ಕಂಥ ದಿನಮಾನ ಕಾಲದಲ್ಲಿ ಬೇರೆ ಧರ್ಮಗಳು ಬಂದು ಈ ರಾಷ್ಟ್ರವನ್ನ ಹಾಳು ಮಾಡಿಬಿಟ್ರೆ ಭಾರತ ಅನ್ನತಕ್ಕಂಥ ರಾಷ್ಟ್ರ ಹಾಳಾಗಿ ಹೋಗ್ತದಲ್ಲ ಅಂತೇಳಿ ಮೊಟ್ಟ ಮೊದಲಿಗೆ ಬಸವಣ್ಣ ಬಾಗೇವಾಡಿಯಿಂದ ಮನೆಯನ್ನು ಬಿಟ್ಟು ಆ ವೈದಿಕತೆಯ ಧರ್ಮವನ್ನು ಧಿಕ್ಕರಿಸಿ ಈ ರಾಷ್ಟ್ರ ಧರ್ಮವಾಗಿರ್ತಕ್ಕಂಥ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿ ಈ ಭಾರತವನ್ನು ಉಳಿಸಿರ್ತಕ್ಕಂಥ ಏಕೈಕ ವೀರ ಯಾರಾದ್ರೂ ಇದ್ರೆ ಅದು ಬಸವಣ್ಣನವರು ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲದಿದ್ರೆ ಭಾರತ ಉಳಿತಿರ್ಲಿಲ್ಲರಿ. ಇವತ್ತಲ್ಲ ನಾಳೆ ಲಿಂಗಾಯತ ಧರ್ಮ ರಾಷ್ಟ್ರ ಧರ್ಮ ಆಗ್ತದ್ರಿ. ಅದು ನಿಮಗೆ ಬಹಳ ಚೆನ್ನಾಗಿ ಗಮನಿಸಬೇಕಿದನ್ನ. ನಮಗೆ ಇತಿಹಾಸದ ಪ್ರಜ್ಞೆ ಗೊತ್ತಿಲ್ಲ. ನಾವು ಲಿಂಗಾಯತರು ಯಾರು, ನಾವು ಏನೇನು ಕೆಲಸ ಮಾಡಿದ್ದೇವೆ ಸ್ವಾಮಿ. ನಾನು 5 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ನೀವು ಎಲ್ಲ ರಾಜ್ಯಗಳನ್ನು ಸುತ್ತಾಡಿಕೊಂಡು ಬನ್ನಿ. ತಮಿಳುನಾಡಿಗೆ ಹೋಗ್ರಿ, ದೇವಸ್ಥಾನಗಳ ಭರಾಟೆ. ಕೇರಳಕ್ಕೆ ಹೋಗ್ರಿ, ದೇವರ ನಾಡುಗಳು. ತಮಿಳುನಾಡಿಗೆ ಹೋಗ್ರಿ, ಮೂಢನಂಬಿಕೆ, ಅಂಧಶ್ರದ್ಧೆ, ಕಂದಾಚಾರದ ತವರು ಮನೆ. ಉತ್ತರ ಭಾರತಕ್ಕೆ ಹೋಗ್ರಿ, ಕೇವಲ ಭಕ್ತಿ ಮತ್ತು ಜ್ಞಾನದ ಪರಂಪರೆ ವಿಚಾರಧಾರೆಗಳು. ಆದರೆ ಕರ್ನಾಟಕದಲ್ಲಿರ್ತಕ್ಕಂಥ ಮೇಲೆ ಕುಳಿತಿರ್ತಕ್ಕಂಥ ಲಿಂಗಾಯತ ಮಠಾಧೀಶರಿದ್ದೀವಲ್ಲ, ನಾವು ಯಾವುದೇ ಗುಡಿಗುಂಡಾರಗಳನ್ನು ಕಟ್ಟಲಾರದೆ ಮನುಷ್ಯ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕದ ಕ್ರಾಂತಿಯನ್ನು ಮಾಡಿ ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಅನ್ನದಾಸೋಹವನ್ನು ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಕರ್ನಾಟಕದ ಲಿಂಗಾಯತ ಮಠಾಧಿಪತಿಗಳಿಗೆ ದೊರೆತಿದೆ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ನಮಗೆ ಲಿಂಗಾಯತರಿಗೆ ಇತಿಹಾಸ ಗೊತ್ತಿಲ್ಲರಿ. ನಾವು ಬೇರೆಯೊಬ್ಬರ ಛತ್ರಿಯಲ್ಲೇ ಬದುಕಬೇಕು ಅಂತ ವಿಚಾರ ಮಾಡ್ತೀವಿ. ತೀರ್ಥದಿಂದನೇ ಬದುಕಬೇಕು ಅಂತ ವಿಚಾರ ಮಾಡ್ತೇವೆ ನಾವು. ಅವ್ರು ಹೇಳಿರುವ ಮಂತ್ರದಿಂದನೇ ಬದುಕಬೇಕು ಅಂತ ನಾವು ವಿಚಾರ ಮಾಡ್ತೇವೆ. ಎಷ್ಟು ಅನ್ಯಾಯ ಆಗೋಯ್ತು ಲಿಂಗಾಯತರಿಗೆ ಅಂತಂದ್ರೆ ಈ ದೇಶದೊಳಗಡೆ. ಸ್ವಾಮಿ, ನಿಮಗೆ 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಮಠಾಧೀಶರು ಏನು ಮಾಡಿದ್ರಿ? ಗುಡಿ ಕಟ್ಟಿದ್ರ, ಗುಂಡಾರ ಕಟ್ಟಿದ್ರ, ದೇವಸ್ಥಾನಗಳನ್ನು ಕಟ್ಟಿದ್ರ, ಏನು ಮಾಡಿದ್ರು? ಇದೇ ಸುತ್ತೂರು ಜಗದ್ಗುರುಗಳ ಒಂದು ಉದಾಹರಣೆ ಹೇಳ್ತಾನೆ. ಸುತ್ತೂರನ್ನ ಬಿಟ್ಟು ಮೈಸೂರಿಗೆ ಬಂದು ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದ್ರೆ ಈ ಮೈಸೂರು ಭಾಗ ಉದ್ಧಾರ ಆಗ್ತಿತ್ತ?
ಇದೇ ದಾಸೋಹ ಗುರುಮಲೇಶ್ವರರು ಮೈಸೂರು ಭಾಗವನ್ನು ತೆಗೆದುಕೊಳ್ಳಿ, ಜಯದೇವ ಜಗದ್ಗುರು ಚಿತ್ರದುರ್ಗದನ್ನು ತೆಗೆದುಕೊಳ್ಳ್ರಿ, ಸಿದ್ಧಗಂಗಾ ಶ್ರೀಗಳವರನ್ನ ತೆಗೆದುಕೊಳ್ಳ್ರಿ, ಬಾಲ್ಕಿ ಮಠದ ಶ್ರೀಗಳವರನ್ನ ತೆಗೆದುಕೊಳ್ಳ್ರಿ, ತೋಂಟದಾರ್ಯ ಶ್ರೀಗಳನ್ನ ತೆಗೆದುಕೊಳ್ಳ್ರಿ, ನಾಗನೂರು ಸ್ವಾಮಿಗಳನ್ನ ತೆಗೆದುಕೊಳ್ಳ್ರಿ. ಸಣ್ಣ ಸಣ್ಣ ಮಠಾಧೀಶರೆಲ್ಲರೂ ಸಹ ಏನು ಮಾಡಿದ್ರು ಅಂದ್ರೆ ಗುಡಿಗುಂಡಾರಗಳನ್ನು ಕಟ್ಟಲಿಲ್ಲ, ಮನೆ ಮನೆಗಳಿಗೆ ಜೋಳಿಗೆಯನ್ನು ತೆಗೆದುಕೊಂಡು ಹೋಗಿ ಭಿಕ್ಷೆಯನ್ನು ತಂದು ಉಚಿತ ಪ್ರಸಾದ ನಿಲಯಗಳನ್ನು ತೆಗೆದು ಶಿಕ್ಷಣ ಸಂಸ್ಥೆಗಳನ್ನು ತೆಗೆದು ಇವತ್ತು ನಿಮ್ಮ ಮನೆಗಳಿಗೆ ಬೆಳಕಾಗಿದ್ದಾರೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು. ಏನ್ ಮಾಡೋದು? ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ, BLD ಎಜುಕೇಶನ್ ಸೊಸೈಟಿ, ಹೈದರಾಬಾದ್ ಎಜುಕೇಶನ್ ಸೊಸೈಟಿ, ಗುಬ್ಬಿ ತೋಡ್ತಪ್ಪನ ಛತ್ರ, ಏನ್ ಮಾಡೋದು ನಾವು ಲಿಂಗಾಯತರು? ಯಾರ ಕೈಯಲ್ಲಿ ಹೋಗಿ ಸಿಕ್ಕಾಕೊಂಡು ಈ ಮತೀಯವಾದಿಗಳ ರಾಜಕಾರಣಿಗಳ ಮಾತುಗಳ ಕೈಯನ್ನು ಕೇಳಿ ನಮ್ಮ ಕೈಯನ್ನು ಕಟ್ಟಿಬಿಟ್ಟುವಲ್ಲ. ಏನ್ ಮಾಡೋದು ನಾವು ಲಿಂಗಾಯತರು? ಎಲ್ಲೋ ಒಂದು ಪ್ರೇರಣೆಯ ದೇಶದ ಗೋಸಂಬಿಯ ಬಣ್ಣದಂತೆ ಬಂದಿರತಕ್ಕಂಥ ಮಾತುಗಳನ್ನು ಕೇಳಿ ನಾವು ಮಾರಾಟ ಆದವಲ್ಲ. ವಿಚಾರ ಮಾಡಬೇಕಿವತ್ತು. ಏನ್ ಮಾಡಿದ್ದೇವೆ ಸ್ವಾಮಿ ನಾವು ಲಿಂಗಾಯತರು? ಈ ಸಮಾಜದಲ್ಲಿ ಎಷ್ಟು ಕೆಲಸ ಮಾಡಿದ್ದೇವೆ? ಪ್ರಜಾಪ್ರಭುತ್ವ ಬಂತು, 1947 ಆಗೋಯ್ತು. ಇಡೀ ಮಠಗಳಲ್ಲಿ ಸಾಹಿತಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಪುಸ್ತಕ ಪ್ರಕಟಣೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು, ಉಚಿತವಾದ ಶಿಕ್ಷಣಗಳನ್ನು ತೆಗೆದು, ದಾಸೋಹವನ್ನು ತೆಗೆದು, ಕಾಲೇಜುಗಳನ್ನು ತೆಗೆದು, ಸರ್ಕಾರ ಮಾಡಲಾರದ ಕೆಲಸವನ್ನ ಇಡೀ ಈ ದೇಶದೊಳಗಡೆ ಜಗತ್ತಿನೊಳಗಡೆ ಮಾಡಿರ್ತಕ್ಕಂಥ ಶ್ರೇಯಸ್ಸು ಯಾರಿಗೂ ಸಿಗೋದಿದ್ರೆ ಅದು ಲಿಂಗಾಯತರಿಗೆ ಮತ್ತು ಲಿಂಗಾಯತ ಧರ್ಮೀಯರಿಗೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಧರ್ಮದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಜನಾಂಗವನ್ನ ಗೊತ್ತಿಲ್ಲದಂತೆ ಮಾಯ ಮಾಡುವಂತ ತಂತ್ರಗಾರಿಕೆ ವೈದಿಕತೆಯ ಮನಸ್ಸುಗಳಿದೆಯಲ್ಲ, ವೈದಿಕ ತಂತ್ರಗಳಿದೆಯಲ್ಲ, ದೇಶದ ಹೆಸರಿನ ಮೇಲೆ ಇಡೀ ಲಿಂಗಾಯತ ಸಮುದಾಯ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿದೆಯಲ್ಲ, ಅದನ್ನೆಲ್ಲ ನಾಶ ಮಾಡುವಂತ ದಿನಮಾನ ಕಾಲದಲ್ಲಿ ಈ ವೇದಿಕೆ ಉತ್ತರ ಕೊಡ್ತಾ ಇದೆ. ಈ ವೇದಿಕೆ ತೀರ್ಮಾನ ಮಾಡುತ್ತದೆ ಲಿಂಗಾಯತರು ಯಾರು, ಲಿಂಗಾಯತರು ಏನು ಕೆಲಸ ಮಾಡಿದ್ರು. ಇಲ್ಲೇ ನಿಮ್ಮ ಇದೇ ಜಿಲ್ಲೆಯ ಒಳಗಡೆ ರೈತ ಚಳವಳಿಯನ್ನು ತಂದಿರತಕ್ಕಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅಂತವ್ರು ಇಂಥವ್ರು ಏನಾಯ್ತು? ಗ್ಲೋಬಲೈಸ್ ವ್ಯವಸ್ಥೆ ಒಳಗಡೆ ರೈತರ ಪರಿಸ್ಥಿತಿಗೆ ಏನಾಯ್ತು? ನಾವು ರೈತರು, ನಾವು ಲಿಂಗಾಯತರು ಈ ದೇಶದ ವಿರೋಧಿಗಳಲ್ಲ. ಈ ದೇಶವನ್ನು ಕಟ್ಟುವ ಸಾಮ್ರಾಜ್ಯವನ್ನು, ಈ ದೇಶವನ್ನು ಕಟ್ಟುವ ಶಕ್ತಿ ಏನಾದ್ರೂ ಇದ್ರೆ ಪ್ರತಿಯೊಬ್ಬರಿಗೆ, ವಿಪ್ರನ ಮೊದಲಾಗಿ ಅಂತ್ಯಜನ ಕಡೆಯಾಗಿ ಎಲ್ಲರನ್ನು ಶಿವಭಕ್ತರೇ ಅನ್ನತಕ್ಕಂತಹ ಸಕಲ ಜೀವಾತ್ಮರಿಗೆ ಲೇಸನ ಬಯಸುವಂತ ಏಕೈಕ ಧರ್ಮ ಯಾವುದಾದ್ರೂ ಇದೆ ಅದು ಲಿಂಗಾಯತ ಧರ್ಮದಿಂದ ಮಾತ್ರ ಸಾಧ್ಯ ಇದೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲ ಅಂತಂದ್ರೆ ನಿಮ್ಮನ್ನು ಗೊತ್ತಿಲ್ಲದಂತೆ ನಶ್ವರ ಮಾಡ್ತಾ ಇದ್ದಾರೆ, ನಾಶ ಮಾಡ್ತಾ ಇದ್ದಾರೆ, ಗೋಬೆ ತೋರಿಸ್ತಾರೆ. ಆ ಧರ್ಮ ಬಂದದ, ಈ ಧರ್ಮ ಬಂದದ, ಅವರು ಬಂದದ, ಇವರು ಬಂದದ, ದೇಶ ಕಟ್ಟದ, ಹೂಣರು ಬಂದರು, ಡಚ್ಚರು ಬಂದರು, ಅವರು ಬಂದರು, ಇವರು ಬಂದರು, ಗುಡಿ ಹಾಳು ಮಾಡಿದ್ರು. ಹಾಗಾದ್ರೆ ಗುಡಿ ಹಾಳು ಮಾಡಿದ್ರು ಅಂತ ಅನ್ನೋದಾದ್ರೆ ಇವ್ರನ್ನೆಲ್ಲರನ್ನು ಗುಡಿ ಒಳಗೆ ಬಿಟ್ಕೊಂಡು ಬಿಟ್ಟಿದ್ರೆ ಗುಡಿ ಯಾಕೆ ಹಾಳಾಗ್ತಿತ್ತು? ಕೆಳವರ್ಗದವ್ರನ್ನೆಲ್ಲರನ್ನು ಯಾರು ಈ ದೇಶದೊಳಗಡೆ ಅನ್ಯಾಯ ಮಾಡಿದ್ರು? ನಾವು ಬಹಳ ಇತಿಹಾಸ ನಮಗೆ ಗೊತ್ತಿಲ್ಲರಿ ನಮ್ಗೆ ಯಾರಿಗೂ. ಅವತ್ತು ಅದಕ್ಕಾಗಿ ಬಸವಣ್ಣ ಬಂದು ಹೇಳಿದ್ರು, ಈ ಗುಡಿ ಸಂಸ್ಕೃತಿಯನ್ನು ತೆಗೆದು ದೇಹವೇ ದೇವಾಲಯ ಅನ್ನತಕ್ಕಂಥ ಸಂಸ್ಕೃತಿಯನ್ನು ತಂದು. ಹಾಗಾಗಿ ನಾವೆಲ್ಲರೂ ಎಚ್ಚರ ಆಗಬೇಕು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನೀವೇನಾದ್ರೂ ಆ ಶಬ್ದದ ಮೇಲೆ ಪರಿಣಾಮವನ್ನು ಇಟ್ಟುಕೊಂಡು ಬರೆಸಲಿಕ್ಕೆ ಹೋದ್ರೆ ನಿಮ್ಮ ಸಂಘ ಸಂಸ್ಥೆಗಳು, ನಿಮ್ಮ ಆಸ್ತಿ ಪಾಸ್ತಿಗಳೆಲ್ಲವೂ ಗೊತ್ತಿಲ್ಲದಂತೆ ನಾನು ಮಾಯಾ, ನಾನು ಮಾಯಾ, ನೀನು ಮಾಯಾ, ಎಲ್ಲರೂ ಮಾಯಾ ಹೋಗ್ತೀವಿ. ಇದು ಬಹಳ ಎಚ್ಚರದ ಗಂಟೆ ಲಿಂಗಾಯತರಿಗೆ. ಲಿಂಗಾಯತರು ಈ ಸಮಾಜವನ್ನು ಕಟ್ಟಿದ್ದೇವೆ, ಅನ್ನದ ಕೆಲಸ ಕೊಟ್ಟಿದ್ದೇವೆ, ದಾಸೋಹ ಮಾಡಿದ್ದೇವೆ, ಶಿಕ್ಷಣ ಸಂಸ್ಥೆ ತೆಗೆದಿದ್ದೇವೆ, ಅರವಟ್ಟಿಗೆ ತೆಗೆದಿದ್ದೇವೆ, ಸಾವಿರಾರು ಜನರಿಗೆ ಉದ್ಯೋಗಗಳನ್ನು ಕೊಟ್ಟಿದ್ದೇವೆ, ಖಾಸಗಿ ಶಿಕ್ಷಣದ ಒಳಗಡೆ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ನಾವು. ಇದರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ಕಿರೀಟ ಇರಬೇಕು ಲಿಂಗಾಯತರಿಗೆ. ಅದಕ್ಕೆ ನೀವೆಲ್ಲಾದ್ರೂ ಹೋದ್ರೆ ಏನ್ ಹೇಳ್ಬೇಕು? ಮೊದಲು ನಾನು ಜೋರಕ್ಕೆ ಎತ್ತಿ ಹೇಳ್ರಿ, ನಾನು ನಾನು ನಾನು
ಇದೆ ಸರ್. ಅದಕ್ಕಿಂತ ಏನು ಹೇಳಬೇಕಾಗಿದೆ ಇವತ್ತು? ಇಷ್ಟು ಹೇಳಬೇಕು ನೀವು. ಇಲ್ಲದೆ ಹೋದರೆ ಇನ್ನೊಂದು 50 ವರ್ಷ ಅಲ್ಲ, ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಲಿಂಗಾಯತರು ಇದ್ರಂತೆ ಅಂತೇಳಿ ವಸ್ತು ಪ್ರದರ್ಶನದಲ್ಲಿ ಲಿಂಗ, ಕರಡಿಗೆ, ವಿಭೂತಿ ನೋಡೋ ಕಾಲ ಬಂದಿತ್ತು. ವಸ್ತು ಪ್ರದರ್ಶನದಲ್ಲಿ ನೋಡೋ ಕಾಲ ಬಂದಿತ್ತು. ಲಿಂಗ ಇತ್ತಂತೆ, ವಿಭೂತಿ ಅಲ್ರಿ. 4.5 ಕೋಟಿ ಇರ್ತಕ್ಕಂಥ 400 ವರ್ಷದ ಸಿಖ್ ಧರ್ಮ ಈ ಸಮಾಜದಲ್ಲಿ ಉಳಿತು. ಗೋಮೂತ್ರವನ್ನು ಕುಡಿಸುವಂತ ವೈದಿಕ ಧರ್ಮ ಉಳಿತು. ದೇವಸ್ಥಾನದ ಒಳಗಡೆ ಬಿಡಲಾರದ ಧರ್ಮ ಈ ದೇಶದಲ್ಲಿ ಉಳಿತು. ಹೋಮ ಹವನಾದಿಗಳನ್ನು ಮಾಡುವ ಧರ್ಮಗಳು ಉಳಿತು. ಇವತ್ತು ನಾವು ಲಿಂಗಾಯತರು ಎಚ್ಚರ ಆಗಬೇಕು. ನಮ್ಮದೊಂದು ಸಂಸ್ಕೃತಿ ಇದೆ, ನಮ್ಮದೊಂದು ಪರಂಪರೆ ಇದೆ, ನಮಗೊಂದು ಇತಿಹಾಸ ಇದೆ, ನಮಗೊಬ್ಬರು ಧರ್ಮಗುರು ಇದ್ದಾರೆ, ನಮಗೊಂದು ಧರ್ಮ ಗ್ರಂಥ ಇದೆ, ನಮಗೊಂದು ಧರ್ಮ ಲಾಂಛನ ಇದೆ, ನಮಗೊಂದು ಧರ್ಮ ಧ್ವಜ ಇದೆ, ನಮಗೊಂದು ಆವೈದಿಕ ಪರಂಪರೆಯ ಶರಣ ಪರಂಪರೆ ಇದೆ, ನಮಗೊಂದು ಧರ್ಮ ಕ್ಷೇತ್ರ ಇದೆ. ನಾವು ಸರ್ವ ಜನಾಂಗದ ಒಳಗಡೆ ಇರ್ತಕ್ಕಂಥವ್ರು ಅನ್ನತಕ್ಕಂಥದ್ದನ್ನು ಗಮನ ಇಡಬೇಕು. ಇಲ್ಲದೆ ಹೋದರೆ ನಿಮ್ಮ ಮಡಿವಂತಿಗೆ ಒಳಗಡೆ, ಪೂಜೆ ಒಳಗಡೆ, ಹೋಮದೊಳಗಡೆ ತುಪ್ಪ ಹಾಕಿ ಹೆಂಗೆ ಸುಡಾಕತ್ತಾರ ಹಂಗೆ ನಿಮ್ಮನ್ನು ಗೊತ್ತಿಲ್ದಂಗೆ ಮಾನಸಿಕವಾಗಿ ಸುಡಾಕತ್ತಾರ. ಗೊತ್ತಿಲ್ಲಂಗೆ ಸುಡಾಕತ್ತಾರ ಅವರು. ಇದರಿಂದ ಹೊರಗೆ ಬರಬೇಕು. ನೀವು ಜಾಗೃತರಾಗಬೇಕು, ಬೇಗ ಎಚ್ಚರ ವಹಿಸಬೇಕು. ಈ ಮೂಢನಂಬಿಕೆ ಕಂದಾಚಾರದಿಂದ ದೂರ ಸರಿಬೇಕು. ಹೆಚ್ಚು ಮಾತನಾಡೋದಿಲ್ಲ. ನೀವು ಯೂಟ್ಯೂಬ್ನಲ್ಲಿ ನನ್ನ ಪ್ರವಚನವನ್ನು ಕೇಳ್ತಾ ಇರ್ತೀರಿ. ಇನ್ನು 10 ನಿಮಿಷದೊಳಗಡೆ ನನ್ನ ಮಾತನ್ನು ನಾನು ಮುಗಿಸಬೇಕು. ಬೇರೆಯವರೆಲ್ಲರೂ ಮಾತನಾಡಬೇಕು. ದಯಮಾಡಿ ಮುಂದಿನ ಜನಗಣತಿ ಒಳಗಡೆ ನೀವು ಬಹಳ ಎಚ್ಚರದಿಂದ ಈ ಕೆಲಸದ ಕಡೆಗೆ ನೀವು ಗಮನ ಕೊಡಲಿಲ್ಲ ಅಂದರೆ ಮುಂದಿನ ದಿನಮಾನ ಕಾಲದ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಕತ್ತಲೆ ಮಾಡಿಟ್ಟು ಹೋಗ್ತೀರಿ. ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಬಹಳ ದೊಡ್ಡ ಕತ್ತಲೆ ಆಗ್ತದೆ. ಅದನ್ನು ನಮ್ಮ ಪರಮ ಪೂಜೆ ಇಳಕಲ್ ಶ್ರೀಗಳು ಹೇಳ್ತಾರೆ. ಅದು ಏನು ಕತ್ತಲೆ ಆಗ್ತದೆ ಅನ್ನೋದಕ್ಕೆ ಕತ್ತಲೆ ಮಾಡಿಟ್ಟು ಹೋಗ್ತೇವೆ. ಗೊತ್ತಿಲ್ಲದಂತೆ ನಮ್ಮನ್ನ ನಾಶ ಮಾಡುವಂಥ ತಂತ್ರಗಾರಿಕೆ ಆಗ್ತಾ ಇದೆ. ಅದರ ಕಡೆ ಎಚ್ಚರ ವಹಿಸಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಬಹಳ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಮ್ಮ ಚೆನ್ನಬಸವ ಸ್ವಾಮಿಗಳು. ಚಾಮರಾಜನಗರದ ಪೂಜ್ಯರು, ಮುರುಘರಾಜೇಂದ್ರ ಸ್ವಾಮೀಜಿ ಮರಿಯಾಲ ಮಠದವರು, ಉದ್ಧಾನ ಸ್ವಾಮಿಗಳು ಮುಡುಗನೂರು ಮಠದವರು, ಶಿವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಪಡಗನೂರವರು ಹಾಗೂ ಎಲ್ಲ ಚಾಮರಾಜನಗರದ ಮಠಾಧಿಪತಿಗಳಿಗೆ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದಿಂದ ಜೋರಾಗಿ ಚಪ್ಪಾಳೆ ತಟ್ಟದರೊಂದಿಗೆ ಇವರನ್ನೆಲ್ಲರನ್ನ ನಾವು ಗೌರವಿಸ್ತೇವೆ, ಪ್ರೀತಿಸ್ತೇವೆ ಅನ್ನತಕ್ಕಂಥ ಮಾತಿನೊಂದಿಗೆ 5ನೇ ತಾರೀಕಿಗೆ ಎಲ್ಲಿಗೆ ಚಲೋ? 5ನೇ ತಾರೀಕಿಗೆ ಎಲ್ಲಿಗೆ ಚಲೋ? ಬೆಂಗಳೂರು ಚಲೋ. ಇಲ್ಲ ಅಂದ್ರೆ ನಿಮಗೆ ಗೊತ್ತಿಲ್ಲ, ಮೆತ್ತಗೆ ಹೋಗ್ತದೆ, ಎಲ್ಲ ಹೋಗ್ತದೆ. ನೀವು ಆ ಶಬ್ದ ಬರೆಸಿದ್ರೆ ಕೇಳುತ್ತೀರಿ. ಲಿಂಗಾಯತ ಅಂತ ಬರೆಸಿದ್ರೆ ನಿಮ್ಮ ಸಂಸ್ಥೆ ಉಳಿತದೆ, ನಿಮ್ಮ ಜಮೀನು ಉಳಿತದೆ, ನಿಮ್ಮ ಮಕ್ಕಳ ಭವಿಷ್ಯ ಉಳಿತದೆ, ನಿಮ್ಮ ಸಂಘ ಸಂಸ್ಥೆಗಳು ಉಳಿತದೆ. ಸ್ವತಂತ್ರ ಧರ್ಮದ ಅಸ್ತಿತ್ವದಲ್ಲಿ ಅಲ್ಪಸಂಖ್ಯಾತ ಧರ್ಮದೊಳಗಡೆ ನಮ್ದೆಲ್ಲ ಉಳ್ಕೋತು ಅಂದ್ರೆ ನಾವು ಉಳ್ಕೊಳ್ತೀವಿ. ಇಲ್ಲ ಅಂತಂದ್ರ ನಾ ಅದನ್ನು ಹೇಳಲ್ಲ, ನೀವೇ ಹೇಳೋದು. ಇಲ್ಲ ಅಂತಂದ್ರೆ ಶ್ರಾವಣ ಮಾಸ ಕೇಳ್ತಾರಲ್ಲ ಬಂದು ಗೋವಿಂದ ಅಂತ ಹಂಗಾಗಿ ಆ ಕೆಲಸ ಮಾಡಬೇಡ್ರಿ. ಹೋಮ ಹವನಾದಿಗಳಿಂದ ಹೊರಗೆ ಬಂದ್ರಿ. ನಮ್ಮ ಮಠಾಧಿಪತಿಗಳಿಗೆ ಎಚ್ಚರ ಆಗಿದೆ. ಅವರೆಲ್ಲರೂ ಎಚ್ಚರ ಆಗಿರೋದ್ರಿಂದ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ಮಾತನ್ನ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರು ಭಾಳ ಎಚ್ಚರ ಆಗಿದ್ದಾರೆ, ನಮಗಿಂತ ಎಚ್ಚರ ಆಗಿದ್ದಾರೆ ಅವರೆಲ್ಲರೂ ಎಚ್ಚರ ಆಗಿದ್ದಾರೆ ಅಂತೇಳಿ ಇಷ್ಟು ದೊಡ್ಡ ಕಾರ್ಯಕ್ರಮ. ಅದಕ್ಕೆಲ್ಲ ಪೂಜ್ಯರಿಗೆ, ಎಲ್ಲ ಪಟ್ಟದ ಶ್ರೀಗಳವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸಿ ಆದಷ್ಟು ಲಿಂಗಾಯತ ಮಠಗಳಲ್ಲಿ ಮಠಾಧೀಶರಲ್ಲಿ ಒಂದು ವಿನಂತಿ, ನಮ್ಮ ಧರ್ಮದ ಸಂಸ್ಕೃತಿನ ಉಳಿಸ್ರಿ, ಲಿಂಗ ಕಟ್ಟಿಸ್ರಿ, ವಿಭೂತಿ ಕಟ್ಟಿಸ್ರಿ, ನಾವೇ ದೇವರು ಅನ್ನತಕ್ಕಂಥ ಭಾವನೆ ತರಿಸ್ರಿ. ಆ ಕಲ್ಲು ಗಿಲ್ಲು ತಂದು ಅಲಂಕಾರ ಮಾಡಿ ಗೊಂಬೆ ಕೂರಿಸುವ ದೇವರುಗಳ ಧರ್ಮ ಅಲ್ಲ ನಮ್ಮದು. ಈ ಧರ್ಮಗಳದೇನೋ ತಂದು ಬಿಡ್ತಾರೆ, ಎಂತೆಂಥೋ ಗಮಕ ನೋಡ್ಬೇಕ್ರಿ. ಮನೆ ಉದ್ಘಾಟನೆ ಟೈಮಿಗೆ ಎಷ್ಟು ಬರ್ತಾವ್ರಿ ಬಾ 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 ಬಾ. ಅವಕ್ಕೆ ಉಣ್ಣಕ್ಕಿರಲ್ಲ, ನಮಗೇನು ಕೊಡ್ತಾವ? ಅವನ್ನೆಲ್ಲ ತಂದು ಇಟ್ಟು ಇದನ್ನು ದೇವರು ಅಂತೀರಿ. ಈ ಜಗತ್ತಿನಲ್ಲಿ ಗುರು ಲಿಂಗ ಜಂಗಮವೇ ದೈವ ಅಂತ ಹೇಳಿರ್ತಕ್ಕಂಥವ್ರು ನಾವು ಸ್ವಾಮಿಗಳ ಕಲ್ಲನ್ನು ದೇವರು ಅಂತ ಹೇಳಿದ್ಮೇಲೆ ನಾವೇನ್ರಿ? ನಾವೇನು ಪೂಜಾರಿಗಳ? ಇದು ಮಠಾಧಿಪತಿಗಳಿಗೆ ಅರ್ಥ ಆಗಬೇಕು. ಇವತ್ತು ಮಠಾಧಿಪತಿಗಳಿಗೆ ಅರ್ಥ ಆಗಬೇಕು. ದೇವರು ಅಂದ್ರೆ ಯಾರು? ಸ್ವಾಮಿಗಳೇ ದೇವರು. ಬರಬೇಕು, ಮನೆಗೆ ಪೂಜೆ ಮಾಡ್ಕೊಳ್ಬೇಕು, ಲಿಂಗ ಪೂಜೆ ಮಾಡ್ಕೋಬೇಕು, ನಿಮಗೆಲ್ಲ ಲಿಂಗಾರ್ಚನೆ ಕಲಿಸ್ಬೇಕು, ನಿಮಗೆ ಪ್ರಸಾದ ಕೊಡಬೇಕು, ವಿಭೂತಿ ಹಚ್ಚಬೇಕು. ಇದು ನಮ್ಮ ಧರ್ಮ ಅನ್ಬೇಕು. ಎಲ್ಲ ಇಲ್ದಿರೋದನ್ನೆಲ್ಲ ತಗೊಂಡು ಬಂದು ಮನೆಗೆ ಇಟ್ಟ ಮೇಲೆ ನಮ್ಮದೇನದಲ್ಲಿ? ಸ್ವಾಮಿಗಳು ಪೂಜಾರಿಗಳಾಗಬೇಕು, ಮಠಾಧಿಪತಿಗಳಾಗಬೇಕು ಅಂತ ತೀರ್ಮಾನ ಮಾಡ್ಕೊಳ್ಬೇಕಾಗ್ತದೆ ಈ ಸಂದರ್ಭದಲ್ಲಿ.
ನಾವಿದನ್ನು ಎಚ್ಚರ ವಹಿಸಲಿಲ್ಲ ಅಂದರೆ ಮುಂದೆ ನಮ್ಮ ಧರ್ಮಕ್ಕೆ ನಾಶ ಇದೆ ಅನ್ನತಕ್ಕಂಥ ಮಾತಿನೊಂದಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ನಮ್ಮ ವಕೀಲರು ಹೇಳದಂತೆ ನೀವೇನು ಬರೆಸ್ಬೇಕು ಅದನ್ನು ಬರೆಸ್ರಿ. ಯಾಕೆಂತ ಹೇಳಿದ್ರೆ ಭಾಷಣ ಮುಗಿದ ಮೇಲೆ ಬೈಯೋದು ಹೆಚ್ಚು ನನ್ನನ್ನೇ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆಂತೇಳಿ ಮಾತಾಡಿದವ್ರಿಗಿಂತ ಹೆಚ್ಚು ನನ್ನನ್ನು ಬೈತಾರೆ. ಮೊನ್ನೆ ಒಬ್ಬರು ಬೈದಾರೆ ವಿಭೂತಿ ಬಗ್ಗೆ, ಏನೇನೋ ಬೈದಾರೆ. ನಾನು ಎಂದೂ ವಿಭೂತಿ ಬಗ್ಗೆ ಅಸಡ್ಡೆನೇ ಮಾತನಾಡಿಲ್ಲ. ವಿಭೂತಿಯ ಬಗ್ಗೆ ಎಷ್ಟು ಒಳ್ಳೆ ಪ್ರವಚನಗಳನ್ನು ಮಾಡಿದ್ದೇನೆ. ಏನು ಮಾಡೋಕ್ಕಾಗುತ್ತೆ, ಸೋಲುವ ಕಾಲಕ್ಕೆ ಕಚ್ಚುವಂಥ ನಾಲಿಗೆಗಳು ಹೆಚ್ಚಾಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಸೋಲುವ ಕಾಲಕ್ಕೆ ನಾಲಿಗೆಗಳು ಕಚ್ಚಕ್ಕೆ ಶುರು ಮಾಡ್ತದೆ ಅನ್ನತಕ್ಕಂಥ ಮಾತಿನೊಂದಿಗೆ ಧೈರ್ಯ ಇರಿ. ಇವತ್ತಿನಿಂದಲೇ ನಿಮ್ಮ ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನು ಕೊಡ್ರಿ, ಲಿಂಗಾಯತ ಲಿಂಗಾಯತ. ಹಾಗಾದರೆ ನಾವು ವೀರಶೈವರು ಸಹ ನಮ್ಮವರೇ, ಮಾದಾರ ಚೆನ್ನೈನವರು ನಮ್ಮವರೇ, ಡೋಹಾರ ಕಕ್ಕಯ್ಯನವರು ನಮ್ಮವರೇ, ಎಲ್ಲರೂ ನಮ್ಮವರು ಅನ್ನತಕ್ಕಂಥ ಒಂದು ಸೂತ್ರ ಇದ್ದರೆ ಅದು ಲಿಂಗಾಯತರು ಅನ್ನತಕ್ಕಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ ಹೆಚ್ಚು ನಾನೇನು ಮಾತನಾಡೋದಿಲ್ಲ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ. ನೀವೆಲ್ಲರೂ ಸಹ ನನಗೆ ಯಾವತ್ತು ಯಾವುದೇ ರೀತಿಯಲ್ಲಾದರೂ ಸಹ ಬೆಂಬಲವನ್ನು ಸೂಚಿಸಿಕೊಂಡು ಬಂದಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ತಾವೆಲ್ಲರೂ 5ನೇ ತಾರೀಕಿಗೆ ಆಗಮಿಸಬೇಕು. ಇನ್ನೂ ಹೆಚ್ಚು ವಿಚಾರಗಳನ್ನು ನಾನು ಯೂಟ್ಯೂಬ್ನಲ್ಲಿ ತಿಳಿಸ್ತೇನೆ ಅನ್ನತಕ್ಕಂಥ ಮಾತಿನೊಂದಿಗೆ ತಮಗೆಲ್ಲರಿಗೂ ಗಮನಿಸ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 6 ಮಲೆ 7 ಮಲೆ 77 ಮಲೆ ತಪ್ಪದೇ ನಾಟ್ಯವಾಡದಂಥ ನಮ್ಮಪ್ಪ ಮಾಯ್ಕಾರ್ ಮಾದಪ್ಪನಿಗೆ ಹೋಗಬೇಕು ಮಲೆ ಮಹದೇಶ್ವರ ಬೆಟ್ಟಕ್ಕೆ. 6 ಮಲೆ 7 ಮಲೆ 77 ಮಲೆ ತಪ್ಪದೇ ನಾಟ್ಯವಾಡದಂಥ ನಮ್ಮಪ್ಪ ಮಾಯ್ಕಾರ್ ಮಾದಪ್ಪನಿಗೆ, ವಿಶ್ವಗುರು ಬಸವಣ್ಣನವರಿಗೆ